ಸ್ನೇಹಿತರೆ ನಮಸ್ಕಾರ. SRBO ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು NPS ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಬರುತ್ತೆ. ಹಾಗಿದ್ರೆ ಈ NPS ಸ್ಕೀಮ್ನ ಯಾವ ರೀತಿ ಮಾಡಬೇಕು ಸ್ನೇಹಿತರೆ, NPSನ ಅಪ್ಲೈ ಮಾಡೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಇರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, NPS ನೀವು ಓಪನ್ ಮಾಡ್ಕೊಳ್ಬೇಕಂದ್ರೆ 18ರಿಂದ 70 ಭವಿಷ್ಯದ ಒಳಗಿನವರು ಎಲ್ಲರೂ ಕೂಡ ಈ NPS ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಮಿನಿಮಮ್ ಅಂದರೆ ನೀವು 500 ಕಟ್ಟೋ ಮೂಲಕ ಏನಾಗುತ್ತೆ NPS ಸ್ಕೀಮ್ ಏನಾಗುತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಸ್ಟ್ ಏನು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, NPS ಏನಾಗುತ್ತೆ ಪ್ರ್ಯಾನ್ ನಂಬರ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀವಿ. ಮೊದಲಾಗಿ ನೀವು CSC ಸೆಂಟರ್ ಆಗಿದೆ, CSC ಲಾಗಿನ್ ಮಾಡ್ಕೊಳ್ಬೇಕು. ನಂತರ ಸರ್ಚಲ್ಲಿ ಏನು ಕೊಡಬೇಕಂದ್ರೆ NPS ಅಂತ ಸರ್ಚ್ ಕೊಡಬೇಕು. ನಂತರ ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ. ಓಕೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡಾಗ ಸೊ ಏನಾಗುತ್ತೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ವೇಟ್ ಮಾಡಿ, ಬರ್ತಾ ಇದೆ. ಸ್ನೇಹಿತರೆ ನೋಡ್ಬೋದು ಈ ರೀತಿ ಲಾಗಿನ್ ಆಗುತ್ತೆ. ನೋಡ್ಬೋದು ಹೋಮ್ ಬರುತ್ತೆ, ರಿಪೋರ್ಟ್ ಬರುತ್ತೆ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಮಾಡ್ಕೊಳ್ಬೇಕು. ಮೊದಲೇ ಆಪ್ಷನ್ ಕೊಟ್ಟಿದ್ದಾರೆ, ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಆದ ನಂತರ ಅಡಿಷನಲ್ ಕಾನ್ಸ್ಟ್ರಿಬ್ಯೂಷನ್ನ ಇಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ವರ್ಷಕ್ಕಾಗಿರ್ಬೋದು, ತಿಂಗಳಿಗೆ ಆಗ್ಬೋದು. ಸೊ ಇದನ್ನು ಇಲ್ಲಿ ಕಟ್ಟಬೇಕಾಗುತ್ತೆ. ನಂತರ ಇಲ್ಲಿ ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತ ಇಲ್ಲಿ ಇರುತ್ತೆ. ನೀವು ಎಷ್ಟು ಕಟ್ಕೋತ ಹೋಗ್ತೀರಾ ಅದರ ಕ್ಯಾಲ್ಕುಲೇಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಯುವರ್ ಪೆನ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಎಷ್ಟು ಕನ್ಸ್ಟ್ರಿಬ್ಯೂಟ್ ಮಾಡ್ತೀರಾ ಅದರ ಮೇಲೆ ಇಲ್ಲಿ ಅವರು ಪೆನ್ಷನ್ ಇಲ್ಲಿ ತೋರಿಸ್ತಾ ಇದೆ. ಮೈ ಡೇಟ್ ಆಫ್ ಬರ್ತಾ ಇದೆ, ನಿಮ್ಮನ್ನ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಓಕೆ, 33 ವರ್ಷದವರು ಇದ್ದೀರಾ. ಸೊ ಮಂತ್ಲಿ ನೀವು ಒಂದು 1000 ರೂಪಾಯಿ ಕಟ್ಕೋತ ಹೊಂಟ್ರೆ ಸೊ ಇಲ್ಲಿ ನೋಡ್ಬೋದು ಐ ವುಡ್ ಲೈಕ್ ಟು ಕಂಟಿನ್ಯೂ ಕನ್ಸ್ಟ್ರಿಬ್ಯೂಟ್ ಟಿಲ್ ಏಜ್ 75 ಅಂತ ಕೊಟ್ಟಿದೆ. 75 ಇರೋದನ್ನ ನೀವೇನು ಮಾಡ್ಕೊಳ್ಳಿ, ಸೊ 60 ಕೂಡ ಮಾಡ್ಕೊಳ್ಬೋದು. ಸೊ 60 ವರ್ಷ ತನಕ ನಾನು ಕಟ್ತೀನಿ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, 60 ಇಯರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಏನಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ 10% ನಿಮಗೆ ರಿಟರ್ನ್ ಬರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡ್ತೀರಾ, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ 3,24,000 ಇರುತ್ತೆ. ನಂತರ ಟೋಟಲ್ ಕಾರ್ಪಸ್ ಎಷ್ಟಾಗುತ್ತೆ 16,59,417 ಆಗುತ್ತೆ. ಟೋಟಲ್ ಗೇನ್ ಎಷ್ಟಾಗುತ್ತೆ ಅಂದರೆ ನಿಮ್ಮದು 13,35,417 ರೂಪಾಯಿ ಏನಾಗುತ್ತೆ ನಿಮ್ಗೆ ಏನಾಗುತ್ತೆ ಅಂದರೆ ಯುವರ್ ಆಕ್ಸೆಪ್ಟೆಡ್ ಮಂತ್ಲಿ ಪೆನ್ಷನ್ ಎಷ್ಟಿರುತ್ತೆ 3,319 ರೂಪಾಯಿ. ಅಂದರೆ ಇಷ್ಟು ಪೆನ್ಷನ್ ನಿಮಗೆ ತಿಂಗಳಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮತ್ತು ನೀವು ತಿಂಗಳಿಗೆ 2,000 ಕಟ್ತೀರ ಅಂತ ತಿಳ್ಕೊಳ್ಳಿ. ನಂತರ ಏನಾಗುತ್ತೆ ಇಲ್ಲಿ ಚೇಂಜಸ್ ಕಾಣ್ಬೋದು. ನೋಡಿ, ನಿಮಗೆ 2,000 ತಿಂಗಳಿಗೆ ಕಟ್ಟಿದರೆ 6,638 ರೂಪಾಯಿ ಏನಾಗುತ್ತೆ ನಿಮಗೆ ಪೆನ್ಷನ್ ಬರುತ್ತೆ. ಇಲ್ಲಪ್ಪ ನಾನು 500 ರೂಪಾಯಿನೇ ಕಟ್ತೀನಿ ತಿಂಗಳಿಗೆ ಅಂದರೆ ನಿಮಗೆ 1,659 ರೂಪಾಯಿ ಏನಾಗುತ್ತೆ ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಮೊದಲಾಗಿ ಇಲ್ಲಿ ಕಸ್ಟಮರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನಂತರ ಇಲ್ಲಿ ಕಾರ್ಬಿ ಮತ್ತು NSDL 2 ಇದೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಬೇರೆ ಬೇರೆ ನಂಬರ್ ಬರುತ್ತೆ, ಅಪ್ಲಿಕೇಶನ್ ನಂಬರು. NSDL ಕೂಡ ತೊಗೋಬೋದು, ನಂತರ ಕಾರ್ಬಿ ಕೂಡ ತೆಗೆದುಕೊಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.